ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾವು ಹೋಗ್ತಾ ಇರೋದು ಒಂದು ಆನಿವರ್ಸರಿ ಫಂಕ್ಷನ್ಗೆ. ನಮ್ಮ ಹಸ್ಬೆಂಡ್ ಅವರ ಸ್ಕೂಲ್ ಆನಿವರ್ಸರಿ. ಇಲ್ಲಿ ನೋಡಿ ನಾವು ಬಂದುಬಿಟ್ವಿ. இந்த எல்ஷடாய் கேர் சென்டர் ಆಗಪಟ್ಟது 4வது வருட ಆನಿವರ್ಸರಿ. ಈ ಎಲ್ಶಡಾಯ್ ಕೇರ್ ಸೆಂಟರ್ ಪ್ರಾರಂಭವಾಗಿದ್ದು 4ನೇ ಮಹೋತ್ಸವ. நாங்கள் இருக்கிறது கோரமங்கலா ஈஜிபுரம். ನಾವಿರುವುದು ಕೋರಮಂಗಲ ಈಜಿಪುರದಲ್ಲಿ. ஆனால் நான் இந்த தேசல்லி ಬಂಗಾರಪೇಟೆಗೆ வரும்போது, ನಾನು ದೇಸಿಹಳ್ಳಿ ಬಂಗಾರಪೇಟೆಗೆ ಬರುವಾಗ நான் ஒரு சில ஊனமற்ற பிள்ளைகளை பார்த்தேன். ನಾನು ಕೆಲವೊಂದು ಅಂಗವಿಕಲರನ್ನು ನಾನು ನೋಡಿದೆನು. அவர்களை பார்க்கும் பொழுது, வயதானவர்களை பார்க்கும் பொழுது, ಅವರನ್ನು ನೋಡುವ ಸಮಯಗಳಲ್ಲಿ ವೃದ್ಧಾಪ್ಯರನ್ನು ನೋಡುವಾಗ நான் அவர்களுக்கு ஏதாவது ஒரு நல்ல காரியத்தை செய்ய வேண்டும். ಅವರಿಗೆ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕೆಂದು ನೆನೆಸಿಕೊಂಡೆವು. ஆகினாலே இங்கே பிரின்சிபலாய் எங்கள் மத்தியில் இருக்கிற அருமையான மேடம் ஜாய்ஸ் அவர்கள் இங்கே இருக்கிறார்கள். ನಮ್ಮ ಮಧ್ಯದಲ್ಲಿ ಪ್ರಿನ್ಸಿಪಲ್ ಆಗಿರುವಂತಹ ಜಾಯ್ ಮೇಡಮ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. இவர்களுடைய உதவியினாலே, ಇವರ ಸಹಾಯದಿಂದ நாங்கள் இந்த எல்ஷடாய் கேர் சென்டரை நாங்கள் தேசல்லி ಬಂಗಾರಪೇಟೆಯಲ್ಲಿ ஆரம்பித்தோம். ನಾವು ಎಲ್ಶಡಾಯ್ ಕೇರ್ ಸೆಂಟರ್ ಅನ್ನು ದೇಸಿಹಳ್ಳಿ ಬಂಗಾರಪೇಟೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. நாங்கள் ஆரம்பிக்கும் பொழுது ನಾವು ಪ್ರಾರಂಭಿಸುವಾಗ வெறும் எங்களுக்கு 4 பிள்ளைகள் தான் இருந்தார்கள். ಬರೇ 4 ಜನ ಮಕ್ಕಳು ಮಾತ್ರ ನಮಗೆ ಇದ್ದರು. ஆனா இப்பொழுது நீங்க பார்த்தீங்கன்னா, ಆದ್ರೆ ಈಗ ನೀವು ನೋಡುವುದಾದರೆ 45 பிள்ளைகளை நாங்கள் வைத்திருக்கிறோம். ನೋಡಿ 45 ಜನ ಮಕ್ಕಳು ನಮಗೆ ಇಲ್ಲಿ ಇದ್ದಾರೆ. ಎಲ್ಲ ஊனமற்ற பிள்ளைகள், ಎಲ್ಲ ಅಂಗವಿಕಲರು, மென்டலி ரிட்டையர்ட், ಅವರು ಮೆಂಟಲಿ ಡಿಸ್ಟರ್ಬ್ ಆಗಿರುವಂತವರು. இவனமான பிள்ளைகளுக்கு நாங்கள் உதவி செய்கிறோம். ಈ ರೀತಿ ಇರುವಂತಹ ಮಕ್ಕಳಿಗೆ ನಾವು ಸಹಾಯ ಮಾಡುತ್ತೇವೆ. 60 வயதானவர்களுக்கு நாங்கள் தினமும் சாப்பாடு கொடுக்கிறோம். ಅದು ಮಾತ್ರವಲ್ಲ, ವಯಸ್ಸಾಗಿರ್ತಕ್ಕಂಥ ಅಮ್ಮವರಿಗೋಸ್ಕರ ಪ್ರತಿದಿನ ನಾವು ಆಹಾರವನ್ನು ಕೊಡುತ್ತೇವೆ. ஒரு டே கேர் சென்டர். ಇದು ಒಂದು ಡೇ ಕೇರ್ ಸೆಂಟರ್. இந்த டே கேர் சென்டர்ல ಈ ಡೇ ಕೇರ್ ಸೆಂಟರ್ ಅಲ್ಲಿ ಮಂಡೇ ಟು ಫ್ರೈಡೆ, ಸೋಮವಾರದಿಂದ ಶುಕ್ರವಾರದವರೆಗೂ ಡೈಲಿ ಫ್ರೀ ಆಗಿ ಉಣವು கொடுக்கப்படுகிறது. ಪ್ರತಿದಿನ ಅವರಿಗೆ ಆಹಾರ ಕೊಡಲ್ಪಡುವುದು, அவர்களுக்கு வேண்டிய ட்ரைனிங் கொடுக்கப்படுகிறது, ಅವರಿಗೆ ಬೇಕಾದ ಟ್ರೈನಿಂಗ್ ಕೊಡಲ್ಪಟ್ಟಿರುವುದು, அவர்களுக்கு நல்ல ஆக்டிவிட்டீஸ் நாங்க கொடுக்கிறோம், ಒಳ್ಳೆ ಆಕ್ಟಿವಿಟೀಸ್ ಕೊಡಲ್ಪಟ್ಟಿರುವುದು, அவர்களுக்கு ஸ்போர்ட்ஸ் கேம்ஸ் எல்லாம் ரெடி பண்றோம், ಸ್ಪೋರ್ಟ್ಸ್ ಗೇಮ್ ಎಲ್ಲ ನಾವು ಸಿದ್ಧ ಮಾಡುತ್ತೇವೆ, அவர்களுக்கு நல்ல ಎಕ್ಸರ್ಸೈಸ್ ಇವನமான ಕಾರ್ಯಗಳನ್ನು சொல்லி கொடுக்கிறோம், ಅವರಿಗೆ ಬೇಕಾಗಿರುವಂತ ಎಕ್ಸರ್ಸೈಸ್ ಈ ರೀತಿ ಇರುವಂತ ಎಲ್ಲ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಕಂಪ್ಯೂಟರ್ ಕ್ಲಾಸಸ್ சொல்லி கொடுக்கிறோம், ಕಂಪ್ಯೂಟರ್ ಕ್ಲಾಸ್ ಅವರಿಗೆ ಹೇಳಿಕೊಡುತ್ತೇವೆ. எந்த விதத்திலே நாங்கள் உதவி செய்ய முடியுமோ, ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬಹುದು அந்த விதங்களிலே நாங்கள் உதவி செய்கிறோம். ಆ ವಿಧಗಳಲ್ಲಿ ನಾವು ಸಹಾಯ ಮಾಡುತ್ತೇವೆ. அதனால இது ஒரு எல்ஷடாய் ಚಾರಿಟಬಲ್ ವೆಲ್ಫೇರ್ ಟ್ರಸ್ಟ್ ಮೂಲಕ செய்கிறோம். ಇದು ಎಲ್ಶಡಾಯ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರವಾಗಿ ಈ ಕಾರ್ಯವನ್ನು ನಾವು ಮಾಡುತ್ತೇವೆ. ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ இந்த டிசேபிள்ட் என்கிற இந்த காரியத்தை ರಿಜಿಸ್ಟರ್ பண்ணியிருக்கிறோம். ಈ ಡಿಸೇಬಲ್ ಅಂತ ಹೇಳತಕ್ಕಂತ ಈ ಕಾರ್ಯವನ್ನು ನಾವು ಮಾಡಿದ್ದೇವೆ. அந்த ವಯದಾನವರಿಗೆ ಓಲ್ಡ್ ಏಜ್ ಕೋಲಾರ ಡಿಸ್ಟ್ರಿಕ್ಟ್ல நாங்க ರಿಜಿಸ್ಟರ್ பண்ணியிருக்கிறோம். ನೋಡಿ, ವಯಸ್ಸಾಗಿರುವಂತ ಮಕ್ಕಳಿಗೆ ಓಲ್ಡ್ ಏಜ್ ಅನ್ನು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ, ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಅದನ್ನು ಪ್ರಾರಂಭಿಸಲ್ಪಟ್ಟಿದ್ದೇವೆ. ಸೋ நாங்கள் எல்லா அங்கீகாரத்தோடு இதை செய்கிறோம். ಇದರ ಪ್ರತಿಯೊಂದು ಎಲ್ಲಾ ಅಂಗೀಕಾರಗಳೊಂದಿಗೆ ನಾವು ಮಾಡಿದ್ದೇವೆ. நாங்கள் ஒரு சின்ன வாடகை இடம் எடுத்து தான் செய்கிறோம். ಒಂದು ಚಿಕ್ಕ ಬಾಡಿಗೆ ಮನೆ ತೆಗೆದು ನಾವು ಮಾಡುತ್ತಾ ಇದ್ದೇವೆ. இங்க தேசல்லில, ಇಲ್ಲಿ ದೇಸಿಹಳ್ಳಿಯಲ್ಲಿ. ஆனா சீக்கிரத்துல ஒரு சொந்த இடம் வாங்கி ಅದರ ಅತಿ ಬೇಗನೆ ನಾವು ಒಂದು ಸ್ಥಳವನ್ನು ಕೊಂಡುಕೊಂಡು நாங்க ஒரு பெரிய ஒரு கேர் சென்டர் கட்ட போகிறோம். ಒಂದು ದೊಡ್ಡ ಕೇರ್ ಸೆಂಟರ್ ಅನ್ನು ಕಟ್ಟಲು ಹೋಗುತ್ತೇವೆ. ಖಂಡಿತವಾಗಿ ದೇಶದಲ್ಲಿನೇ ನಾವು ಕಟ್ಟಕ್ಕಿದ್ದೀವಿ. ಖಂಡಿತವಾಗಿ ನಾವು ದೇಸಿಹಳ್ಳಿಯ ಒಂದು ಕೇರ್ ಸೆಂಟರ್ ನ ಕಟ್ಟುತ್ತಾ ಹೋಗುತ್ತೇವೆ. ಯಾಕೆಂದ್ರೆ ಏನೋ ಒಂದು 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 ಕರುಸನೆ, ಒಂದು ಅನ್ಬಿಲೆ, ஒரு கருசனையில, ஒரு கேர்ல இங்க நான் வந்திருக்கிறோம். ಇದು ಒಂದು ಪ್ರೀತಿ ಇಲ್ಲ, ಒಂದು ಆಲೋಚನೆ, ಒಂದು ಕೇರ್ ತೆಗೆದುಕೊಂಡು ನಾವು ಇಲ್ಲಿಗೆ ಸ್ಥಳಕ್ಕೆ ಬಂದಿದ್ದೇವೆ. எங்களுக்கு அரசாங்கத்திலிருந்து ஒரு சில உதவிகள் வந்தால் நன்றா இருக்கும். ಕೆಲವೊಂದು அரசாங்கಗಳಿಂದ ಸಹಾಯಗಳು ಬರುತ್ತಾ ಇರಬಹುದು. ஏன்னா நாங்க நிறைய காரியங்களை செய்ய முடியும். ಆದರೆ ಅನೇಕ ಕಾರ್ಯಗಳನ್ನು ಮಾಡಲು ಸಾಧ್ಯ. சோ ஆகையால இங்க நிறைய பேர் நீங்க எனக்கு உதவி செய்கிறீர்கள். ಇಲ್ಲಿ ಇರುವಂತ ಜನರು ನೀವೆಲ್ಲರೂ ಅನೇಕ ಸಹಾಯಗಳು ನನಗೆ ಮಾಡಿದ್ದೀರಾ. ನಮ್ಮ ಕೇರ್ ಸೆಂಟರ್ல ஒரு 6 ಸ್ಟಾಫ್ಸ್ ವರ್ಕ್ ಪண்றாங்கಲ್ಲ, ಸ್ಟಾಫ್ಸ್ ಮೇಲೆ வாங்க. ನೋಡಿ, ನಮ್ಮ ಕೇರ್ ಸೆಂಟರ್ ಅಲ್ಲಿ 6 ಸ್ಟಾಫ್ಸ್ ಇಲ್ಲಿ ಕೆಲಸ ಮಾಡುತ್ತಾರೆ. இன்னொரு 3 பேர் பிஸியா இருக்காங்க. 3 ಜನ ಬಿಸಿ ಆಗಿದ್ದಾರೆ. ಇವರೆಲ್ಲರೂ எங்களுடைய ಕೇರ್ ಸೆಂಟರ್ல ಸ್ಟಾಫ್ ಆಗಿರುತ್ತಾರೆ. ಇವರೆಲ್ಲ ಕೇರ್ ಸೆಂಟರ್ ನಮಗೆ ಸ್ಟಾಫ್ಸ್ ಆಗಿದ್ದಾರೆ. இன்னும் 2 பேர் நமக்கு இன்னும் கொஞ்சம் பிஸியா இருக்கிறதுனால, ಇನ್ನ ಇಬ್ರು ಅವರೇ ಬಿಸಿ ಆಗಿರುವುದರಿಂದ ಇವರೆಲ್ಲ ಫುಲ್ ಟೈಮ್ ಸ್ಟಾಫ್ ಆಗಿ
எங்களுடைய கேர் சென்டர்ல வேலை செய்கிறார். ಇವರೆಲ್ಲರೂ ಫುಲ್ ಟೈಮ್ ಅಲ್ಲಿ ಸ್ಟಾಪ್ ಆಗಿ ನಮ್ಮ ಕೇರ್ ಸೆಂಟರ್ ಅಲ್ಲಿ ಅವರ ಕೆಲಸ ಮಾಡುವವರಾಗಿದ್ದಾರೆ. கரங்களை தட்டி நம்ம அவர்களுக்கு ஒரு நன்றி ಎಲ್ಲರ ಕರಗಳ ತಟ್ಟಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. So ஆகினாலே thank you very much, thank you. சரி, ஜோஷுவா இவரும் நம்முடைய கேர் சென்டர்ல ಕಂಪ್ಯೂಟರ್ ಕ್ಲಾಸಸ್, ವಾಹನ ಓಟುகிறது ಎಲ್ಲ வேலையும் செய்கிறார். ನೋಡಿ ಜೋಶುವಣ್ಣವರು ನಮ್ಮ ಎಲ್ಶಡ ಕೇರ್ ಸೆಂಟರ್ ಅಲ್ಲಿ ವಾಹನ ಓಡಿಸೋದನ್ನ ಕಂಪ್ಯೂಟರ್ ಕ್ಲಾಸ್ ಕಲಿಸಿಕೊಡೋದ್ರಿಂದ ಎಲ್ಲವನ್ನೂ ಇವರು ಮಾಡುತ್ತಾರೆ. ಹಾಗೆನಾಲೆ இந்த ಎಲ್ಶಡ ಕೇರ್ ಸೆಂಟರ್ல ಆದ್ದರಿಂದ ಎಲ್ಶಡ ಕೇರ್ ಸೆಂಟರ್ ಕೊಟ್ಟಿದ್ದೇವೆ. ವೀಲ್ ಚೇರ್ ಕೊಡುತ್ತಿರುக்கிறோம், ವೀಲ್ ಚೇರ್ ಅನ್ನು ಕೊಟ್ಟಿದ್ದೇವೆ, ವಾಕಿಂಗ್ ಸ್ಟಿಕ್ ಅನ್ನು ಕೊಟ್ಟಿದ್ದೇವೆ. ಮೆಡಿಕಲ್ என்ன தேவையோ அதெல்லாம் கொடுக்கிறோம். ಅವರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನೆಲ್ಲವನ್ನು ಕೊಡುತ್ತಾ ಬರುತ್ತೇವೆ. ಅದು ಮಾತ್ರವಲ್ಲ, ಮಾದத்திற்கு ஒரு முறை நாங்கள் ஒரு 80-100 பேருக்கு grocery கொடுக்கிறோம். ಅದು ಮಾತ್ರವಲ್ಲ, ತಿಂಗಳಲ್ಲಿ ಒಂದು ದಿನ ನಾವು 90ರಿಂದ 100 ಜನಕ್ಕೆ ನಾವು ಗ್ರೋಸರಿಯನ್ನು ಕೊಡುತ್ತೇವೆ. ಇவ்வளவு ಕಾರ್ಯங்களை நிறைய காரியம் செய்கிறோம். ಇಷ್ಟೊಂದು ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಇದೆಲ್ಲ ಏನ ಮಕ್ಕಳಿನ ಮೇಲೆ இருக்கிற ಅன்பು. ನೋಡಿ, ಇದೆಲ್ಲ ಕಾರಣ ಏನಂದ್ರೆ ಮಕ್ಕಳ ಮೇಲೆ ಇರತಕ್ಕಂತ ಪ್ರೀತಿಯು, ஒரு கரிசனை, ಒಂದು ಆಲೋಚನೆಯು, ಮಕ್ಕಳಿಗೆ ஏதோ ஒரு நன்மை செய்ய வேண்டும், ಒಂದು ಮಕ್ಕಳಿಗೆ ಏನಾದ್ರೂ ಒಂದು ಮಾಡಬೇಕು, ஒரு உதவி செய்ய வேண்டும், ಒಂದು ಸಹಾಯ ಮಾಡಬೇಕು, அவளுக்கு ஏதாவது ஒரு காரியத்தை நாங்க செய்யணும், ಅವರಿಗೆ ಏನಾದ್ರೂ ಒಂದು ಕಾರ್ಯವನ್ನು ನಾವು ಮಾಡಬೇಕು. உங்களுக்கு யாராவது தெரிந்தால், ನಿಮಗೆ ಯಾರಾದ್ರೂ ಗೊತ್ತಿರುವುದಾದರೆ எல்ஷடா கேர் சென்டருக்கு ಅನುಪುಂಗ. ಎಲ್ಶಡ ಕೇರ್ ಸೆಂಟರ್ಗೆ ಕಳಿಸಿ ಕೊಡಿ. மத்தியானம் ಫ್ರೀ ಸಾಪಾಡು, ಮಧ್ಯಾಹ್ನದಲ್ಲಿ ಫ್ರೀ ಊಟವು, மத்தியானம் ಫ್ರೀ ಉಣವು ಕೊಡುக்கிறோம். ಮಧ್ಯಾಹ್ನ ಟೈಮ್ ಅಲ್ಲಿ மாதத்திற்கு ஒரு முறை grocery கொடுக்கிறோம். ತಿಂಗಳಿಗೆ ಒಂದು ಸಾರಿ ಗ್ರೋಸರಿಯನ್ನು ಕೊಡುತ್ತೇವೆ. அவர்களை ஹாஸ்பிடல், நல்ல ஹாஸ்பிடலுக்கு நாங்க ரெக்கமெண்ட் பண்ணுகிறோம். ನೋಡಿ, ಅವರ ಒಳ್ಳೆ ಹಾಸ್ಪಿಟಲ್ಗೆ ಅವರಿಗೆ ಹಾಗೆ ಕಳಿಸಿ ಕೊಡುತ್ತೇವೆ. நல்ல ಹಾಸ್ಪಿಟಲ್ಗೆ ಅವರು. ಹಾಯ್ ಗಾಯ್ಸ್, ಇಲ್ಲಿವರೆಗೂ ನೀವು ಕೇಳಿಸ್ಕೊಂಡ್ರಿ. ದಯವಿಟ್ಟು ನಿಮಗೆ ಯಾರಾದರೂ ಅಂಗವಿಕಲರು ಓಲ್ಡ್ ಏಜ್ ಹೋಮ್ ಈ ಬಂಗಾರಪೇಟೆ ನಿಯರ್ ಬೈಯಲ್ಲಿದ್ದರೆ ದಯವಿಟ್ಟು ನೀವು ಎಲ್ಶಡ ಕೇರ್ ಸೆಂಟರ್ಗೆ ವಿಸಿಟ್ ಕೊಡಿ, ನೀವು ಅಡ್ಮಿಷನ್ ಮಾಡ್ಕೊಳ್ಳಿ. ದಯವಿಟ್ಟು ನೋಡಿ, ನಿಮ್ಮ ನಿಯರ್ ಬೈ ಇದ್ದರೆ ಕಮೆಂಟ್ ಮಾಡಿ, ನಾನು ಡೈರೆಕ್ಟ್ ಫುಲ್ ಅಡ್ರೆಸ್ಸನ್ನು ನಾನು ಕಳಿಸ್ತೀನಿ. We would like to honor Mrs. Sasha Christopher. I request the Malaysian team to honor. ಇಲ್ಲಿ ನೋಡಿ, ಸ್ಟೇಜ್ ಮೇಲೆ ಇರೋ ಮಕ್ಕಳು ಎಲ್ಲರೂ ಬಂದು, ಅಂಗವಿಕಲರ ಮಕ್ಕಳು ಬಂದುಬಿಟ್ಟು ಈಗ ನೋಡಿ ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಅಟ್ಲೀಸ್ಟ್ ಅವ್ರು ಅದಾದರೂ ಟ್ರೈ ಮಾಡ್ತಾ ಇದ್ದಾರೆ, ಅದಕ್ಕೆ ನಮಗೆ ಖುಷಿ ಆಯಿತು. ನೋಡಿ, ನಿಮಗೂ ಖುಷಿ ಆಗಿರುತ್ತೆ ಅಂದ್ಕೊತೀನಿ. ದಯವಿಟ್ಟು ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ನೀವು ಖಂಡಿತವಾಗೂ ಎಲ್ಶಡ ಕೇರ್ ಸೆಂಟರ್ಗೆ ಇಲ್ಲಿ ನೋಡಿ, ಇದು ಎಲ್ಶಡ ಕೇರ್ ಸೆಂಟರ್ ಸ್ಟಾಪ್ಸು. ಎಲ್ಲರೂ ಅಲ್ಲಿದ್ದಾರೆ ನೋಡಿ.
ಫುಲ್ಲ ನೋಡಿ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರ ಅನ್ಕೊತೀನಿ. ಇಲ್ಲಿ ನೋಡಿ ಲಾಸ್ಟಲ್ಲಿ ಎಲ್ಲರಿಗೂ ಊಟ ಇತ್ತು, ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ನಾವು ಸಹ ಊಟ ಮಾಡಿಕೊಂಡು ನಾವು ಮತ್ತೆ ಮನೆ ಕಡೆ ಹೊರಡಿವಿ. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಶಡಾಯ್ ಕೇರ್ ಸೆಂಟರ್ ಅಡ್ರೆಸ್ ಬೇಕಂದರೆ ಪ್ಲೀಸ್ DM ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.